ರಾಜ್ಯದಲ್ಲಿ ತಡವಾಗಿ ಮುಂಗಾರು ಚುರುಕಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಇವತ್ತು ರಾಜ್ಯದ 2 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದ್ರೆ 18 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ. ಪಶ್ಚಿಮ ಘಟ್ಟ ಭಾಗ ಮತ್ತು ಕರಾವಳಿ ಇಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಆ ಕಡೆ ಮಹಾರಾಷ್ಟ್ರದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಬೆಳಗಾವಿಯಲ್ಲೂ ಕೂಡ ಮಳೆ ಕಾಣಿಸ್ತಾ ಇದೆ. ಜೊತೆಗೆ ನದಿಯ ನೀರಿನ ಪ್ರಮಾಣವೂ ಕೂಡ ಹೆಚ್ಚುತ್ತಾ ಇದೆ. ಇವತ್ತು ನಾಳೆ ಇನ್ನಷ್ಟು ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರೋದು. ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ರೆಡ್ ಅಲರ್ಟ್ ಮತ್ತು 18 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇವತ್ತಿಗೆ ಸಂಬಂಧಿಸಿದಂತೆ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಟಿಬಿ ಡ್ಯಾಮ್ನ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸಕಲೇಶಪುರ ಭಾಗ ಮತ್ತು ಕೊಡಗು ಭಾಗದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಕೆಆರ್ಎಸ್ನ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇರೋದು. ಇನ್ನು ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾಗ್ತಾ ಇದೆ. ಆಲಮಟ್ಟಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಆಲಮಟ್ಟಿ ಡ್ಯಾಮ್ನ ಒಳಹರಿವಿನ ಪ್ರಮಾಣವೂ ಕೂಡ ಹೆಚ್ಚುತ್ತಾ ಇದೆ. ಕಳೆದ ಹಲವು ದಿನಗಳಿಂದ ರೈತರು ಜನರು ತಲೆಯ ಮೇಲೆ ಕೈ ಹೊತ್ತು ಕೂತಿದ್ರು. ಈ ಬಾರಿ ಬರ ಖಚಿತ ಅನ್ನುವಂಥ ಸ್ಥಿತಿಯಲ್ಲಿ. ಆದರೆ ಈಗ ಮಳೆಯಾಗ್ತಾ ಇದೆ. ಈ ಮಳೆ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯಿತು ಅಂತಾದರೆ ರಾಜ್ಯದ ಆತಂಕ ದೂರವಾಗುತ್ತೆ. ಆದರೆ ಈ ಬಾರಿ ಮಳೆಯಾಗ್ತಾ ಇರುವಂಥ ಲೆಕ್ಕಾಚಾರವನ್ನು ಗಮನಿಸಿದರೆ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ, ಇನ್ನು ಕೆಲ ಜಿಲ್ಲೆಗಳಲ್ಲಿ ಮಳೆಯ ಸುಳಿವೇ ಇಲ್ಲ. ಅದರಲ್ಲಿ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇಲ್ಲ. ಉತ್ತರ ಒಳನಾಡಿನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ಲ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಳೆಯಾಗ್ತಾ ಇದೆ. ಕರಾವಳಿಯಲ್ಲಿ ಮಳೆಯಾಗ್ತಾ ಇದೆ. ಮಲೆನಾಡಲ್ಲಿ ಮಳೆಯಾಗ್ತಾ ಇದೆ. ಮಲೆನಾಡು ಜಿಲ್ಲೆಗಳ ಪೈಕಿ ಈಗ ಚಿಕ್ಕಮಗಳೂರಲ್ಲಿ ಮಲೆನಾಡು ತಾಲೂಕಲ್ಲಿ ಮಳೆಯಾಗ್ತಾ ಇದೆ. ಅಲ್ಲಿರುವಂಥ ಬಯಲು ಸೀಮೆಯಲ್ಲಿ ಮಳೆಯಾಗ್ತಾ ಇಲ್ಲ. ಕಡೂರು ಬೀರೂರು ಮಳೆ ಇಲ್ಲ. ಹಾಸನ ಡಿಸ್ಟ್ರಿಕ್ ಅಲ್ಲಿ ಸಕಲೇಶಪುರದಲ್ಲಿ ಮಳೆ ಇದ್ರೆ ಹಾಸನದಲ್ಲಿ ಮಳೆ ಇಲ್ಲ. ಸೊ ಈ ಸ್ಥಿತಿ ಇದೆ. ಒಂದು ಸಮಾಧಾನದ ವಿಚಾರ ಅಂತಂದ್ರೆ ಪ್ರಮುಖ ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕೇರಳದಲ್ಲಿ ಮಳೆ ಇಲ್ಲ. ಕಬಿನಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇಲ್ಲ. ಸಕಲೇಶಪುರದಲ್ಲಿ ಮಳೆಯಾಗಿರೋದ್ರಿಂದ ಹೇಮಾವತಿಗೆ ನೀರು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆಯಾಗಿರೋದ್ರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಥವಾ ಆಲಮಟ್ಟಿ ಅದಕ್ಕೆ ನೀರು ಬರ್ತಾ ಇದೆ. ಟಿಬಿ ಡ್ಯಾಮಿಗೆ ಮೊನ್ನೆ ಕಂಪೇರ್ ಮಾಡಿದ್ರೆ ಈಗ ಒಳಹರಿವಿನ ಪ್ರಮಾಣ ಜಾಸ್ತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.